ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಎಷ್ಟು ನಮಸ್ಕಾರ ಮಾಡ್ರು ಕಡಿಮೆನ. ಒಟ್ಟಾರೆ ಇತ್ತೀಚಿನ ದಿನಮಾನದಾಗ ತೋಡೆ ಜನ ನಾವು ಏನು ಮಾಡ್ರು ಏನೂ ಆಗೋದಿಲ್ಲ ರೀ, ಅವರ ಪ್ರಭಾವಿಗಳ ಅವ್ರ ಮ್ಯಾಗ ಕ್ರಮ ತಗೊಳ್ಳೋರು ಯಾರ ಸರ್ಕಾರದಾಗ ಅವರೇ ಇರ್ತಾರೋ, ಏನು ಹೇಳಿದ್ರು ಯಾರ ಅಲಿಗೇಷನ್ ಮಾಡಿದ್ರು ಅವೇನು ದಂಡಿಗೆ ಹತ್ತುದಿಲ್ಲ ರೀ ಅಂಥೇಳಿ ಒಂದು ಮಾತಾಡೋ ಸಂದರ್ಭದಾಗ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ, ಯಾಕಂದ್ರೆ ನನಗೆ ಕೆಟ್ಟ ಅನ್ನಿಸ್ತೈತೆ, ನನ್ನ ಪತ್ರಿಕಾ ಮಾಧ್ಯಮದವರಾಯ್ತು, ಹೋರಾಟಗಾರರಾಯ್ತು, RTI ಕಾರ್ಯಕರ್ತರಾಯ್ತು, ಸಾಮಾಜಿಕ ಹೋರಾಟಗಾರರಾಯ್ತು, ಅನೇಕ ಸಂಘ ಸಂಸ್ಥೆಗಳು ಪ್ರತಿ ದಿವಸ DC ಆಫೀಸ್ ಮುಂದೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಹೋಗಿ ನಿಂತಿರ್ತಾರೆ. ಆದ್ರೆ ಅಂಥವ್ರೆಲ್ಲ ಮಾತಾಡ್ದಿದ್ದಾಗ ಧೈರ್ಯದಿಂದ ಏನೋ ಆದ್ರಲ್ಲ ಆಗಲಿಪ್ಪ, ಯಾರ ತಪ್ಪು ಮಾಡಿದ್ರು ಅದನ್ನು ನಾವು ಜನರ ಬಳಿಗೆ ಒಯ್ಯೋಣ ಅಂಥೇಳಿ ನಮ್ಮ ಜಿಲ್ಲಾದಾಗ ಒಂದು ಸಣ್ಣ ಒಂದು ಕ್ರಾಂತಿ ಅಂತಾರಲ್ಲ, ಮುನ್ನುಡಿ ಚಲೋ ಆಗೈತಿ. ಯಾಕಂದ್ರೆ ಇವತ್ತು ಬೆಳಗಾವಿ ಜಿಲ್ಲಾ ರಾಜಕಾರಣದಾಗ ಏನಾಗೈತಿ, ಹಂಬಿ ಚುಪ್ ತುಂಬಿ ಚುಪ್, ನೀನು ಗಪ್ಪಿರು ನಾನು ಗಪ್ಪಿರ್ತಾನೆ, ನೀನು ಗಾಜಿನ ಮನ್ಯಾಗದಿ ನಾನು ಗಾಜಿನ ಮಂದಿ ಅದ ಮನ್ಯಾಗ ಅದೇ ಅನ್ನುವಂಥ ಒಂದು ಸಂದರ್ಭದೊಳಗೆ ಅನೇಕ ಜನ ಹೋರಾಟಗಾರರು, ಪತ್ರಕರ್ತರು, RTI ಕಾರ್ಯಕರ್ತರು ಮುಂದೆ ಬಂದು ಕಂಪ್ಲೇಂಟ್ಗಳು ಮಾಡತ್ತಾರೆ. ಇದು ಭಾಳ ಖುಷಿ ಅನ್ನಿಸ್ತೈತೆ ನನಗೆ. ಯಾಕಂದ್ರೆ ದಾಖಲೆಗಳಿದ್ದಾಗ ಯಾರು ಏನು ಮಾಡೋಕ್ಕಾಗ್ಬೋದು, ಒತ್ತಡ ಇದ್ದರೆ ಒಂದು ಸ್ವಲ್ಪ ದಿವಸ ತಡಿಬೋದು ಅಷ್ಟೇ. ಯಾಕಂದ್ರೆ ಅಧಿಕಾರಿಗಳು ಇತ್ತೀಚೆಗೆ ಅಂಜಾಕ್ ಶುರು ಮಾಡಿದ್ದಾರೆ, ಏನೇ ಮಾಡ್ರೆ ನಾವ್ಯಾಕಪ್ಪ ನಾಳೆ ನೌಕರಿ ಕಳ್ಕೊಳ್ಳೋದು ಅನ್ನುವಂಥ ಒಂದು ಭಾವನಾನು ಇತ್ತೀಚಿನ ದಿನದಾಗ ಶುರು ಆಗೈತೆ. ಯಾಕಂದ್ರೆ ಯಾರಿಗೋ ಪ್ಲೀಸ್ ಮಾಡೋಕ್ಕೆ ಹೋಗಿ ನಾವು ಏನಾರು ಮಾಡಿದ್ವು ಅಂದ್ರೆ ನಾಳೆ ನಮ್ಮ ನೌಕರಿಗೆ ಧಕ್ಕ ಬರ್ತೈತಿ, ಮಂದಿ ಚಿತ್ತು ಅಂತೈತೆ ಅನ್ನೋದಕ್ಕೆ ಒಂದು ಜಾಗೃತಿ ಆಗತ್ತೈತೆ. ಅಂಥದ್ರೊಳಗೆ ಭೀಮಪ್ಪ ಗಡಾದ್ ನನಗೆ ಫಸ್ಟ್ ಕಾಣೋದನ ಭೀಮಪ್ಪ ಗಡಾದ್ RTI ಕಾರ್ಯಕರ್ತರು ಅನೇಕ ಪ್ರಕರಣಗಳನ್ನ ಬೆಳಗ್ಗೆ ತಂದ ಸರ್ಕಾರಿ ಜಾಗೆಗಳ್ನ ಒಳ್ಳೆ ಅವ್ರು ಯಾರ್ಯಾರು ತೊಗೊಂಡವ್ರು ಮತ್ತು ಸರ್ಕಾರ ಕೊಡಿಸಿದಂಥ ಖ್ಯಾತಿ ಭೀಮಪ್ಪ ಗಡಾದವ್ರಿಗೆ ಸಲ್ತೈತೆ. ಯಾಕಂದ್ರೆ ಅನೇಕ ಮುಚ್ಚೋದಂಥ ಪ್ರಕರಣಗಳ್ನ ರಾಜಕಾರಣಿಗಳ, ಆಮೇಲೆ ಗುಂಡಾಗಳ, ರೌಡಿಗಳ ಇಂಥವ್ರನ್ನೆಲ್ಲ ಅವ್ರು ಎದುರು ಹಾಕೊಂಡು ಅದನ್ನು RTI ಮಾಹಿತಿ ತೆಗೆದ ಕೆಲಸ ಅವ್ರ ಮಾಡಿದ್ದ ಭಾಳ ಖುಷಿ ಅನ್ನಿಸ್ತೈತೆ ನಾವು. ಯಾಕಂದ್ರೆ ಅನೇಕ ಅವ ಕಾರ್ಯಕ್ರಮಗಳು ಅವ್ರು ಮಾಡತ್ತಾರೆ ಇತ್ತೀಚೆಗೆ. ಅದೇ ರೀತಿ ಇವತ್ತು ಬಸವರಾಜ ಕುರೇರ್ ದ್ರಾವಿಡ ಭಾರತ ಸಂಪಾದಕ 30-35 ವರ್ಷದಿಂದ ಅನೇಕ ವರದಿಗಳನ್ನ ಮಾಡಿ ಸರ್ಕಾರಕ್ಕೆ ಕಣ್ಣು ತರಿಸ್ತವ್ರು. ಬಸವರಾಜ್ ಕುರೇರ್ ಅವರು ಗೋಕಾಕದ ಮೂಲ, ದ್ರಾವಿಡ ಭಾರತ ವಾರಪತ್ರಿಕೆ ತೆಗೆದ, ಆಮೇಲೆ ಈಗ ದ್ರಾವಿಡ ಭಾರತಿ ಒಂದು ಯೂಟ್ಯೂಬ್ ಚಾನಲ್ಲು ತೆಗೆದಾರೆ. ಅನೇಕ ರಾಜಕಾರಣಿಗಳು ನಮ್ಮ ಗತಕನ ನೇರವಾಗಿ ಅವರ ಇದ್ದದ್ದು ವಿಷಯ ಇದ್ದಂಗೆ ಹೇಳ್ತಾರೆ ಗರ್ದಿಗಮ್ಮತ್ ಗತಕ್ಕೆ. ಅದೇ ರೀತಿ ಇವತ್ತು ಅವರೊಂದು ಗರ್ದಿಗಮ್ಮತ್ಗೆ ಒಂದಂದ್ರೆ ಇಡೀ ಒಂದು ಪತ್ರಿಕಾ ಸಮೂಹಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನೇರವಾಗಿ ಬೆಳಗಾವಿಯ MLC ಸ್ಥಳೀಯ ಸಂಸ್ಥೆ ಚನ್ನರಾಜ್ ಹಟ್ಟಿಹೊಳೆಯವರು 2 ಸಂಸ್ಥೆಗಳಿಗೆ ಒಂದೇ ಉದ್ದೇಶ ಇದ್ದಂಥ 2 ಸಂಸ್ಥೆಗಳಿಗೆ ಅವರ ಅಧ್ಯಕ್ಷರದಾರು. ಒಂದು ಕಡೆ ಇವತ್ತು ಹರ್ಷ ಶುಗರ್ MDನೂ ಅವರು ಅದಾರು, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಅಧ್ಯಕ್ಷರು ಅವರು ಅದಾವು. 2 ಸಂಸ್ಥೆ ಉದ್ದೇಶ ಒಂದನ ಅಂಥೇಳಿ ಜಾಯಿಂಟ್ ರಿಜಿಸ್ಟ್ರ್ ಅವ್ರಿಗೆ ಮತ್ತು ಮುಖ್ಯಮಂತ್ರಿ ಅವ್ರಿಗೆ, ಸಹಕಾರಿ ಸಂಘಗಳ ರಿಜಿಸ್ಟ್ರಿ ಅವ್ರಿಗೆ ಒಂದು ಪತ್ರ ಬರೋದನ್ನ ಎಲ್ಲರಿಗೂ ಬಿಟ್ಟಿದ್ದಾರೆ. ಆದರೆ ಭಾಳಷ್ಟು ಮಂದಿ ಧೈರ್ಯ ಮಾಡೋದಿಲ್ಲ ಅದನ್ನ ಹಾಕಕ್ಕೆ. ಆದರೆ ಗರ್ದಿಗಮ್ಮತ್ ಯಾರ ತಪ್ಪು ಮಾಡಲಿ, ಎಷ್ಟೋ ದೊಡ್ಡವ್ರು ಇರಲಿ, ಅದು ಕಂಪ್ಲೇಂಟಕ್ಕೆ ಕೊಟ್ಟಿದ್ದಾರೆ. ಮುಂದೆ ಅದು ಕಾನೂನ್ದಾಗ ಕುಂಡ್ತೈತೋ ಕುಂಡುದಿಲ್ಲೋ ಅನ್ನೋದು ಮುಂದಿನ ಮಾತು. ಆದರೆ ಧೈರ್ಯ ಮಾಡುವಂಥ ಒಂದು ಪ್ರವೃತ್ತಿ ಇವತ್ತು ಅವರು ಬಸವರಾಜ ಕುರೇರ್ ಅವ್ರು ಮಾಡಿದ್ಕೆ ಇಡೀ ಜಿಲ್ಲಾ ಜನ ಖುಷಿ ಐತೆ. ಮುಂದಿನ ದಿನಮಾನದಾಗ ಅದು ತಪ್ಪೋ ಸರಿನೋ ಅಲ್ಲಿಯ ಒಂದು ಸಹಕಾರಿ ಸಂಘಗಳ ಜಾಯಿಂಟ್ ರಿಜಿಸ್ಟ್ರ್ ಅವ್ರು ಹೇಳ್ತಾರೆ, ಆಮ್ಯಾಗ ರಿಜಿಸ್ಟ್ರ್ ಅವರು ಹೇಳ್ತಾರೆ. ಆದರೆ ಒಟ್ಟಾರೆ ಒಂದು ಧೈರ್ಯ ಜಿಲ್ಲಾದಾಗ ಏನಾದರೂ ಕೇಳೋರು ಹುಟ್ಟಿದಾರಲ್ಲ, ಗಂಡಸರು ಹುಟ್ಟಿದಾರಲ್ಲ ಅನ್ನುವಂಥ ಒಂದು ಮಾತ್ರ ಚರ್ಚೆಗೆ ಬರತೈತೆ. ಆದರೆ ಇದನ್ನು ಕೇಳಿ ಅವ್ರು ಮಾಡತ್ತಾರೆ ಬಿಡ್ರಿ, ಬಸವರಾಜ್ ಕುರೇರ ಗಡಾದ ಅವ್ರು ಮಾಡತ್ತಾರಂತ ಸುಮ್ಕೊಂಡು ಬೇಡ್ರಿ. ಎಲ್ಲೇ ಅನ್ಯಾಯ ಆದರೆ ಪ್ರತಿಭಟನೆ ಮಾಡುವಂಥ ಒಂದು ಧೈರ್ಯ ನಿಮ್ಮಲ್ಲಿರಲಿ. ಯಾಕಂದ್ರೆ ಎಲ್ಲ ಕಾಲಕ್ಕೂ ಎಲ್ಲ ನಡೆಯೋದಿಲ್ಲ. ಅನೇಕ ದೇಶದಾಗ ಅನೇಕ ರಾಜಕಾರಣಿಗಳು ದೇಶ ಬಿಟ್ಟು ಹೋದಂಥ ಉದಾಹರಣೆಗಳು ಅದಾವೆ, ರೊಕ್ಕ ಮಾಡಿದವ್ರು.
ಶ್ರೀಲಂಕಾ ಬಂತು, ಆಮ್ಯಾಗ ಅಫ್ಘಾನಿಸ್ತಾನ ಬಂತು, ಆಮ್ಯಾಗ ಅನೇಕ ರಾಷ್ಟ್ರದಾಗ ಭಾಳಷ್ಟು ಜನ ಗ ಲಿಬಿಯಾದಾಗ ಆಯ್ತು, ಭಾಳಷ್ಟು ರಾಷ್ಟ್ರದಾಗ ರೊಕ್ಕ ಮಾಡಿದವ್ರ ಕಲ್ಲು ಉಗಿಸ್ಕೊಂಡು ಸತ್ತದ ಉದಾಹರಣೆಗಳು ಅದಾವೆ. ಆದರೆ ಒಟ್ಟಾರೆ ನಾವು ಹೇಳೋದಂದ್ರೆ ತಪ್ಪಿದ್ರೆ ತಪ್ಪಣ್ಣ, ಸರಿ ಇದ್ರೆ ಸರಿ. ನೀವು ಲೈಕ್ ಮಾಡೋದು ಬರ್ರಿ, ಶೇರ್ ಮಾಡೋದು ಬರ್ರಿ, ಕಮೆಂಟ್ ಮಾಡೋದು ಬರ್ರಿ. ಒಟ್ಟಾರೆ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ದಾಖಲೆಗಳು ನಿಮ್ಮ ಮುಂದೆ ಇಡತ್ತೇವೆ. ಅದಕ್ಕೆ ಮುಂದಿನ ನಿರ್ಮಾಣದಾಗ ಅಧಿಕಾರಿ ವರ್ಗ ಅವ್ರದ್ದು ಚಂದ್ರರಾಜ್ ಹಟ್ಟಿಹೊಳಿಯವರ ಸರಿ ಐತೋ ತಪ್ಪು ಐತೋ ಅನ್ನೋದು ನಿರ್ಣಯ ತೊಗೊಳ್ಳೋದು ಸರ್ಕಾರ ಮಟ್ಟದ ಅಧಿಕಾರಿಗಳ ಕಡೆ ಐತಿ. ಏನು ನಿರ್ಣಯ ಕೊಡ್ತಾರೆ ಕಾದು ನೋಡೋಣ. ನಮಸ್ಕಾರ.